ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗೈಸ್, ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ತಮ್ಮನಿಗೋಸ್ಕರ. ಯಾಕಂದರೆ ನಮ್ಮ ರಿಲೇಟಿವಲ್ಲಿ ಕೀರ್ತನ್ ಅಂತ ಇದ್ದಾರೆ, ಅವ್ರದ್ದು ನಾಳೆ ಮದುವೆ. ನಾಳೆ ಹೋಗೋದಕ್ಕಾಗಲ್ಲ. ಸೊ ಈಗಲೇ ಎಲ್ಲ ರೆಡಿಯಾಗಿ ಈಗಲೇ ಹೊರಡೋಣ ಅಂತ ರೆಡಿಯಾಗಿ ನಿಂತಿದ್ದೀವಿ. ಬರಬೇಕು, ನನ್ನ ತಮ್ಮ ಬರ್ತಾ ಇದ್ದಾನೆ. ಈಗ ಬಂದ್ರಾ? ನಾಳೆಗೆ ನಾನು ಈ ಡ್ರೆಸ್ ವೇರ್ ಮಾಡ್ತಾ ಇದ್ದೀನಿ. ಇಷ್ಟಪಟ್ಟು ತೊಗೊಂಡೆ, ಬೇರೆ ಟೈಲರ್ ಹತ್ರ ಕೊಟ್ಟು ಸ್ಲೀವ್ ಅಟ್ಯಾಚ್ ಮಾಡಿಸಿದ್ದೀನಿ. ನಾಳೆ ಹಾಕೋತೀನಿ, ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಟೈಮೇ ಇರಲಿಲ್ಲ ಪಾಪು ಇಟ್ಕೊಂಡು, ಅಷ್ಟೊತ್ತಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಸಾಕ್ಸ್ ತೊಳ ಇದ್ರ ಮೇಲೆ ಇಡಪ್ಪ. ಅಪ್ಪ ಇದನ್ನ ಇದ್ರ ಮೇಲೆ ಇಡು. ಇದನ್ನು ಹೊರಡ್ತಾ ಇದ್ದೀವಿ. ಹಾಗೆ ಆನ್ ದ ವೇ ತಿನ್ಕೊಂಡು ಹೋಗೋದಕ್ಕೆ ಏನಾದರೂ ಬೇಕಲ್ವಾ. ಅಪ್ಪ ಇದೆಲ್ಲ ತೊಗೊಂಡ್ರು, ತಿನ್ಕೊಂಡು. ಪಕೋಡ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಸಖತ್ತು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ನನಗಂತೂ ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದಲ್ವ, ಸಖತ್ ಖುಷಿ ಆಗ್ತಿತ್ತು. ಆಮೇಲೆ ಕೀರ್ತನ್ ಅವ್ರ ಮನೆ ಸಿಕ್ತು ತುಮಕೂರಿಂದ. ನಮ್ಮಿಬ್ರದೇ ಬರ್ತದೆ ನಡ್ರಿ ನೀವು. ಇದು ಕೀರ್ತನ್ ಅವ್ರ ಮನೆ. ಇಲ್ಲಿಂದ ಬಂದು ನಮ್ಮ ಯಶನ ಕರ್ಕೊಂಡು ಮನೆಗೆ ಹೋಗ್ತೀವಿ. ಊಟ ಮಾಡಕ್ಕಲ್ಲ, ಊಟ ಮಾಡ್ಕೊಂಡು ಚೆನ್ನಾಗಿದ್ದೀರಾ? ಎಲ್ಲಿ ಮಗ? ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮನೆ ಎದುರುಗಡೆನೇ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಸಿದ್ಧಲಿಂಗೇಶ್ವರ ದೇವಸ್ಥಾನ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ಎಲ್ಲ. ಅದು ಕೀರ್ತನ್ ಅವ್ರ ಮನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ಸಖತ್ ಖುಷಿ ಆಗೋಯಿತು. ಊಟ ಎಲ್ಲ ಮುಗಿಸ್ಕೊಂಡು ಯಶುನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಗುಂಡಣ್ಣ ನೋಡ್ತಾ ಅವನೇ. ಮುಂದೆಗಡೆ ಜಾಗ ಇರಲ್ವಲ್ಲ ಅಂದ್ಬಿಟ್ಟು ಹಿಂದೆಗಡೆ ನನ್ನ ತೊಡೆ ಮೇಲೆ ಕೂರಿಸ್ಕೊತಾ ಇದ್ದೀನಿ. ಆಮೇಲೆ ಯಶು ಚೆನ್ನಾಗೈತೆ ಸೀರೆ. ಹೌದಾ? 2000 ಚೆನ್ನಾಗೈತೆ ಕಲರ್. ನಾವು ಅಮ್ಮಂಗೆ ಹೇಳ್ದೆ, ಈಗ ಬಂದಿರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೂ ಕಲರ್ ಸೀರೆನೇ ತೆಗಿಬೇಕಂತೆ ಅಂತ ಹೇಳಿದ್ದೆ. ಚೆನ್ನಾಗೈತೆ ಕಲರ್. ಹೌದು, ನೀವು ಇಬ್ರು ಸೇರಿ ಉಡ್ಸಿದ್ರಾ? ಇಲ್ಲ, ಹೇಳು ಇರಪ್ಪ ಹಿಡ್ಕೊಂತೈತೆ, ಎಲ್ಲ ಮಾಡ್ತೈತೆ. ಸರಿ ಸರಿ. ತಿಂಡಿ ಎಲ್ಲ ಎತ್ತಿತ್ತು ನೋಡಪ್ಪ ಅಂತ. ಹೂವ ಇನ್ನೇನು ಕದಿ ತೆಗಿತೀನಿ, ಅದಕ್ಕೆಲ್ಲ ಅಳ್ಳಾಡ್ಸೈತೆ, ತೆಗಿಬೇಕಷ್ಟೇ. ಸೊಪ್ಪು ಲೈಟ್ ಹಾಕು ಯಶು. ಇದನ್ನ ಹಾಕ್ಬಿಡ ಈ ಕಡೆ ಸ್ಮೈಲಿ ಪ್ಲೀಸ್. ಬಜೆ ಇದು ಆ ಸ್ಮೆಲ್ಗೆ ಏನೋ ಜೀರ್ಣ ಆಗುತ್ತೆ. ದೃಷ್ಟಿ ಚೌಟ್ರಿ ಹತ್ರ ಹೋಗ್ತೀರಾ? ಚೌಟ್ರಿ ಬೇಡವಂತೆ ಬಿಡ. ಹೂನವಾ ಸೆಟ್ಟಿಂಗ್ಸ್ ಚೆನ್ನ ಸುಂದಿರ ದೂರಪ್ಪ. ಹೌದಾ? ಹಿಂಗ ಹಾಕಿದ್ರಾ? ನಾನು ಸುಮಾರಾಗಿ ಹಾಕಿದ್ದೀನಿ. ಎದ್ದವಳ? ಇಲ್ಲ, ಮಲಗವಳೆ. ಮಲ್ಕೊಂಡ್ಲಿ ಮೇಲೆ ಇಲ್ಲ, ಇವಾಗ ಅಜ್ಜಿನ ಮನೆ ಕಂಡೈತಿ. ಹಿಂದಿ ಬಿಡ್ತಾ ಇದ್ದಾಳೆ. ಅಕ್ಕ ಹಂಗೆ ಒಂಥರ ಕೋಳಿ ನಿದ್ದೆ ಅಷ್ಟೇ ಇದು.
ಕೋಳಿ ಅಷ್ಟೇನಾ? ಓಕೆ ಸೂಪರ್. ಇಲ್ಲೊಂದು ಚೂರು ಬಿಟ್ಟು ಬಿಡು ಏನಾಗಲ್ಲ. ಒಂದು ಡಿಸೈನ್ ಹೆಂಗಾರ ಒಂದು ಡಿಸೈನ್ ಹಾಕು. ಇಲ್ಲಿ ಮೆಹಂದಿ ತೋರಿಸಿ ಆಂಟಿ, ನಿಮ್ಮ ಮೆಹಂದಿ ಚೆನ್ನಾಗಿ ಬಿಟ್ಟಿದ್ದಾಳೆ. ನನಗೆ ಹಾಕೊಳ್ಳಲ್ಲ, ನನ್ನ ಸಂಬಂಧಿಕ್ಕಿದೆ ಹಂಗೆ ಶೂ ಚೆನ್ನಾಗಿ ಹಾಕೋಳು, ಚೆನ್ನಾಗಿ ಬಿಟ್ಟಿದ್ದಾಳೆ. ಆಯಿತು, ಮೆಹಂದಿ ಹಾಕ್ಕೊಂಡು ಚೆನ್ನಾಗೈತೆ. ಅದು ಚೆನ್ನಾಗತ್ತೈತೆ ಬೆಳೆಯೋದಕ್ಕೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಈಗ ಒಂದು 5:45 ಯಶು ಮನೆಯಲ್ಲೇ ಮಲಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು ಮನೆ ಮುಂದೆ ಅಂದರೆ. ಇದು ಮನೆ ಮುಂದೆಗಡೆ ಈ ರೀತಿ ಹೊಲ ಇದೆ. ಕೋಳಿ ಎಲ್ಲ ಕೂಗ್ತಾ ಐತೆ ನೋಡಿ. ಈಗ 5:55 ಅನಿಸುತ್ತೆ. ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ವಿ. ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿದೆ, ಫುಲ್ ಟಯರ್ಡಾಗಿತ್ತು ಅದಕ್ಕೂ. ಇದು ಮನೆ ಮುಂದೆಗಡೆನೇ ಫುಲ್ ಜಾಗದಲ್ಲಿ ಏನೇನೋ ಸೊಪ್ಪು ಎಲ್ಲನೂ ಹಾಕಿದ್ದಾರೆ. ಅಂದರೆ ಒಂದು ಗಾಡಿ ವೆಹಿಕಲ್ ಹೋಗೋಷ್ಟು ಜಾಗ ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಫುಲ್ ಎಲ್ಲ ಕಡೆ, ಈ ಕಡೆ ಎಲ್ಲ ಸೊಪ್ಪು ಆಲ್ಮೋಸ್ಟ್ ಬೆಳೆಯೋದಂತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಮನೆ ಮುಂದೆಗಡೆ ಹಿಂಗೆಲ್ಲ ಇದ್ದರೆ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ, ಇನ್ನೆಲ್ಲೂ ಜಾಗ ಇಲ್ಲ. ಈ ಕಡೆ ಎಲ್ಲ ಬಂದರೆ ಇನ್ನು ಜನಗಳು ಬಿಡಲ್ಲ, ಸೊಪ್ಪೆಲ್ಲ ಹಾಕಿದಾರಲ್ವಾ. ಫಸ್ಟು ಆ್ಯಕ್ಚುಲಿ ಇಲ್ಲೇ ಬಂದು ನಿಲ್ಲಿಸ್ತಾ ಇದ್ದಿದ್ದು, ಈಗ ಅಲ್ಲಿ ನಿಲ್ಲಿಸಿದ್ದಾರೆ ನನ್ನ ತಮ್ಮ. 8 ಗಂಟೆಗೇ ಇದೆ, ಅಂದರೆ 8 ಗಂಟೆಗೆ ಅವರು ಟೈಮ್ ಕೊಟ್ಟಿರೋದಂತೆ. ಕಾರ್ ಲಾಕೇ ಮುರಿದೋಗಿದೆ. ನೋಡಿ ನನ್ನ ಮೆಹಂದಿ ರಾತ್ರಿ ಹಾಕಿದ್ದು. ನಮ್ಮಪ್ಪ ವಾಕಿಂಗ್ ಹೋಗಿದ್ರು. ಏನಾಯಿತು ಅಂದರೆ ಪ್ಯಾಕ್ ಮಾಡ್ಕೊಂಡಿರೋ ಲಗೇಜ್ನೇ ಮರೆತು ಬಂದುಬಿಟ್ಟಿದ್ದೀವಿ. ಅವ್ರು ಎತ್ಕೊಂಡಿದ್ದಾರೆ ಅಂತ ನಾನು ನನ್ನ ಪಾಪದು ಫುಲ್ ಮೆಡಿಸನ್ ಬ್ಯಾಗೆಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಮರೆತುಬಿಟ್ಟು ನಮ್ಮ ಮನೇಲಿ ಎಲ್ಲ ಮರೆತು ಮನೆಯಲ್ಲಿ ಇಟ್ಬಿಟ್ಟು ಸೀದಾ ಜ್ಯುವೆಲ್ರೀಸ್ ಎಲ್ಲ ನಗು ಅಂದರೆ ನಗು ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದಾರೆ. ಈಗ ನನ್ನ ತಮ್ಮ ಮತ್ತೆ ಹೋಗಿ ತೊಗೊಂಬರಕ್ಕೆ ಹೋದ, ಅಂಥ ಕೆಲಸ ಆಗೈತೆ. ಎಲ್ಲರೂ ಒಂದೊಂದು ಎತ್ಕೊಂಬರ್ಬೇಕಾಗಿತ್ತು, ಎಲ್ಲರೂ ಮರ್ತ್ಕೊಂಡ್ಬಂದಿದ್ದಾರೆ. ನಾನು ಪಾಪದ ಐಟಮ್ಸ್ ಏನಿತ್ತು ಅದನ್ನು ಎತ್ಕೊಂಬಂದಿದ್ದೀನಿ. ತುಮಕೂರಿಂದ ಬೆಂಗಳೂರಿಗೆ 1 ಅವರು ಹೋಗಿ, ಇವಾಗ ಟ್ರಾಫಿಕ್ ಏನು ಇರಲ್ವಲ್ಲ, ಹೋಗಿದ್ದಾನೆ ತೊಗೊಂಬರೋದಕ್ಕೆ. ಹಾಂ, ಅಮ್ಮ ಬರೀ ಕಾಲಲ್ಲಿ ಮಣ್ಣಲ್ಲಿ ಹಾಯ್ ಮಣ್ಣಲ್ಲಿ ನಡ್ಕೊಂಡು ಹೋಗೋಕ್ಕೆ ಇದು ಮಾಡ್ತಾವ್ರೆ. ನಾನು ಫೋನ್ ಎತ್ಕೊಂಡ್ರೆ ಸಾಕು ರೆಡಿ ಆಗಿಬಿಡ್ತಾರೆ ಗೈಸ್. ಹಾಯ್ ಅಂದರೆ ಬರೇ ಕಾಲಲ್ಲಿ ನಡಿಬೇಕಂತೆ. ಹಾಂ ಹೌದಾ? ಇಲ್ಲಿ ಕೀರ್ತನ್ ಮನೆ ಕಾಣುತ್ತಂತೆ, ಅದಕ್ಕೆ ಆಂಟಿ ಬಾ ಕಾಣುತ್ತೆ ಇಲ್ಲಿ ನೋಡು ಅಂತ ಅಂದರು. ನೆಕ್ಸ್ಟ್ ರೋಡ್ ಆಂಟಿ? ಹಾಂ ಬಂದೆ. ನೋಡಿ ಲಗೇಜ್ನ ಮನೆಯಲ್ಲೇ ಬಿಟ್ಟು ನನ್ನ ತಮ್ಮ ಎತ್ಕೊಂಡು ಬರ್ತಾವನೆ. ಈ ಲಗೇಜ್ನೇ ಬಿಟ್ಟು ಬಂದಿರೋದು. ನನಗಂತೂ ಫುಲ್ ಭಯನೇ ಆಗೋಗ್ಬಿಟ್ಟಿತ್ತು ಗೈಸ್. ಈಗಷ್ಟೇ ಬ್ಯಾಗ್ ಬಂತು, ಬ್ಯಾಗಲ್ಲೆಲ್ಲ ಐಟಮ್ಸ್ ಎಲ್ಲ ತೆಗ್ದು ಎಲ್ಲ ಇಟ್ವಿ. ಪಾಪುದ ಸ್ನಾನ ಆಯಿತು. ಈಗ ರೆಡಿಯಾಗಿ ಎಲ್ಲರೂ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದೀವಿ. ನೋಡಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಈಗಷ್ಟೇ ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀವಿ. ಇದು ನನ್ನ ಔಟ್ಫಿಟ್. ನಾನು ಹೇಗೆ ಕಾಣ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದಕ್ಕೆ ಇದು ನನ್ನ ಮಗಳು ಮೆಡಿಸನ್ನು ಮರ್ತ್ಬಿಡ್ತೀನಿ ಅಂತ ಕೈಯಲ್ಲೇ ಇಟ್ಕೊಂಡಿದ್ದೀನಿ.
ರೇವತಿ ಹಾಯ್. ರೇವತಿ ಬಂದಿದ್ದಾಳೆ, ಬೆಳಗ್ಗೆನೆ ಬಂದಿದ್ದಾರೆ ನಮಗೆ ಸರ್ಪ್ರೈಸ್ ಕೊಡೋದಕ್ಕೆ. ನನ್ನ ಕುಂಕುಮನೇ ಹೋಗ್ಬಿಟ್ಟೈತೆ ಸತ್ರ, ನೋಡೇ ಇಲ್ಲ ನೀನು. ಅಮ್ಮ ಹಾಯ್. ಆಲ್ರೆಡಿ 8ರಿಂದ 9ಗೆ ಮದುವೆ ಆಗೋಗಿತ್ತು. ಈಗ ರಿಸೆಪ್ಷನಿಗೆ ರೆಡಿ ಮಾಡಿ ಕೀರ್ತನ್ ಆ್ಯಂಡ್ ದಿವ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದು 12 ಆಗಿತ್ತು, ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಯ್. ಇವತ್ತು ಮಧುದು ಬರ್ಡೇ, ಆಮೇಲೆ ಕೀರ್ತನ್ದು ಮ್ಯಾರಿಡ್ ಅಲ್ವಾ, ಹಂಗಾಗಿ ಇಬ್ರದ್ದು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು 2 kg ಕೇಕ್ ತೊಗೊಂಡು ಬಂದಿದ್ದರು. ಅಲ್ಲೇ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡಿದ್ದೀವಿ. Okay, thank you. Okay. Hey, good luck. Okay. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನು ಟೈಮ್ ಆಯಿತು, ನಾಳೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಮುಗಿಸ್ಕೊಂಡು ನಾವು ರಿಟರ್ನ್ ಯಶು ಮನೆಗೆ ಹೋಗ್ತೀವಿ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.